स्वागत है। मैं आपके साथ फरहान नाज। ಚಕ್ರವರ್ತಿ ಸೂಲಿಬೆಲೆ ಅವರು ಜನರಲ್ಲಿ ಮತೀಯ ಭಾವನೆಗಳನ್ನು ಕೋಮು ಭಾವನೆಗಳನ್ನು ಸಮಾಜದಲ್ಲಿ ಒಡಕನ್ನುಂಟು ಮಾಡುವಂತ ಕೆಲಸ ಮಾಡಿದ್ದರಿಂದ ಅವರ ಮೇಲೆ ನಾವು ಕರ್ನಾಟಕ ಸರ್ಕಾರದ ಕ್ರಮ ತಗೊಳ್ತೀವಿ ಅಂತ ಹೇಳಿದರು. ಅದನ್ನ ಬಿಜೆಪಿ ನಾಯಕರು ಎಂ ಬಿ ಪಾಟೀಲ್ ಮೇಲೆ ಅದ್ರ ಕುರಿತು ಟೀಕೆ ಮಾಡ್ತಾ ಇದ್ದಾರೆ. ಏನ್ ಟೀಕೆ ಮಾಡ್ತಾರೆ ಅಂತ ಕೇಳಿದ್ರೆ, ಚಕ್ರವರ್ತಿ ಸೂಲಿಬೆಲೆ ಅನ್ನಂತ ಒಬ್ಬ ದೇಶಭಕ್ತನ ಬಗ್ಗೆ ಎಂ ಬಿ ಪಾಟೀಲರು ಮಾತಾಡ್ತಿದ್ದಾರೆ ಅಂತ ಹೇಳ್ತಾರೆ. ನಾನು ಬಿಜೆಪಿ ಒಂದು ಮಾತು ಕೇಳ್ತೇನೆ, ದೇಶಭಕ್ತಿ ಅಂದ್ರೆ ಏನು? ದೇಶಭಕ್ತಿ ಅಂದ್ರೆ ಎದಕ್ಕಂತಾರೆ? ಸುಳ್ಳು ಭಾಷಣ ಮಾಡೋರು ದೇಶಭಕ್ತಿ ಅನ್ಬೇಕಾ? ಕೋಮು ಭಾವನೆಗಳನ್ನು ಕೆರಳಿಸಂತ ವಿಷಯಗಳನ್ನು ಹರಿಬಿಡುವಂತ ದೇಶಭಕ್ತಿ ಅನ್ಬೇಕಾ? ಜನರಿಗೆ ಪ್ರಚೋದನೆ ನೀಡುವಂತ ಮಾತುಗಳನ್ನು ಆಡುವಂತವ್ರಿಗೆ ದೇಶಭಕ್ತರು ಅನ್ಬೇಕಾ? ಮಂಗಳೂರಿನಿಂದ ಬೆಂಗಳೂರಿಗೆ ಬುಲೆಟ್ ಟ್ರೈನ್, ಬೆಳಿಗ್ಗೆ ಟೀ ಕುಡಿದು ಬೆಂಗಳೂರಿಗೆ ಹೋಗುದು, ಮಂಗಳೂರಿಂದ ಮಧ್ಯಾಹ್ನ ಊಟಕ್ಕೆ ಬರುದು, ಮತ್ತೆ ಸಾಯಂಕಾಲ ಬೆಂಗಳೂರಿಗೆ ಹೋಗುದು ಟೀ ಕುಡಿಯಾಕ, ಊಟಕ್ಕೆ ಮಾತ್ರ ರಾತ್ರಿ ಮಂಗಳೂರು ಬರುದು. ಇಷ್ಟು ಇಂಥ ಸವಲತ್ತುಗಳು ಮೋದಿಯವರು ಕೊಡ್ತಾರೆ ಅಂತ ಹೇಳಿದ್ರು. ಬಂಗಾರದ ರಸ್ತೆಗಳನ್ನು ಮಾಡ್ತೀವಿ ಅಂತ ಹೇಳಿದ್ರು. ಸುಳ್ಳು ಸುಳ್ಳು ಇತಿಹಾಸವನ್ನು ತಿರುವಿ ತಮ್ಮ ಪಾಠಗಳನ್ನು, ತಮ್ಮ ಕಥೆಗಳನ್ನು ಪಠ್ಯ ಪುಸ್ತಕದಲ್ಲಿ ಸೇರಿಸಂತ ಕೆಲಸ ಮಾಡಿದ್ರು. ಇನ್ನೂ ಅನೇಕ ಹೇಳ್ಬೇಕಾದ್ರೆ ನೂರಾರು ಇದಾವ. ಇಂಥವ್ರು ದೇಶಭಕ್ತರು ಅಂತ ಹೇಳಿ ಕ್ರಿಯೇಟ್ ಮಾಡಿ ಎಂ ಬಿ ಪಾಟೀಲ್ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಅದನ್ನು ನಾವು ಇಲ್ಲಿ ಖಂಡಿಸ್ತಾ ಇದ್ದೀವಿ. ಇವತ್ತ ಎಂ ಬಿ ಪಾಟೀಲ್ ಒಬ್ಬರು ಮೇಧಾವಿ ಸಚಿವರವರು, ಅಭಿವೃದ್ಧಿ ಹರಿಕಾರ. ಕರ್ನಾಟಕ ರಾಜ್ಯದಲ್ಲಿ ಕಳೆದ 5 ವರ್ಷಗಳಲ್ಲಿ ಅವರು ಇಡೀ ರಾಜ್ಯಕ್ಕೆ ನೀರಾವರಿಯನ್ನು ಮಾಡಂತ ಒಬ್ಬ ದೊಡ್ಡ ದೂರದೃಷ್ಟಿಯ ವ್ಯಕ್ತಿತ್ವಗಳಂತ ಒಬ್ಬ ಸಚಿವರವರು. ಅಂತವ್ರ ಬಗ್ಗೆ ಇವತ್ತು ಟೀಕೆ ಮಾಡ್ತಾರೆ. ಎಂ ಬಿ ಪಾಟೀಲ್ರ ಹೆಸರನ್ನ ನಾಲ್ಗೆ ಮೇಲೆ ತಗೊಳ್ಳಂತ ಅರ್ಹತೆನೇ ಸಿ ಟಿ ರವಿಗೆ ಮತ್ತು ಸೂಲಿಬೆಲೆ ಅಂತವ್ರಿಗಿಲ್ಲ. ಅಂತ ಒಬ್ಬ ಒಳ್ಳೆ ಕೆಲಸಗಾರ ವ್ಯಕ್ತಿ ಹೆಸರು ತಗೊಳ್ತಾ ಇದ್ದಾರೆ ಇವರು. ಆಮೇಲೆ ನಮ್ಮ ನಗರ ಶಾಸಕರು ಬಸವನಗೌಡ ಪಾಟೀಲ್ ಅವರು ಎಂ ಬಿ ಪಾಟೀಲ್ ಏನು ಜಡ್ಜ್ ಅಂತ ಕೇಳ್ತಾ ಇದ್ದಾರೆ. ನೀವು ವರ್ಷಾನುಗಟ್ಲೆ ಸುಳ್ಳು ಹೇಳ್ಕೊತ ಓಡಾಡ್ತಾ ಇದ್ದಿರಲ್ಲ, ಎಲ್ಲಿ ಬೇಕಲ್ಲಿ ಟೀಕೆ ಟಿಪ್ಪಣಿಗಳು, ಜಾತಿಯ ವಿಷ ಬೀಜ ಬಿತ್ತಂತ ಭಾಷಣಗಳು, ಕೋಮು ದೇಶದ ಭಾಷಣಗಳು ಮಾಡ್ತಾ ಇದ್ರಿ. ನೀವು ಜಡ್ಜಾ? ನೀವೇನಿದ್ದೀರಿ ಮೊದಲು ಅರ್ಥ ಮಾಡ್ಕೊಳ್ಳಿ. ಒಬ್ಬ ಸುಳ್ಳುಗಾರ, ಅವನ ಬಗ್ಗೆ ನೀವು ಬೆಂಬಲ ಕೊಡ್ತಾ ಇದ್ದೀರಿ ಎಲ್ಲರೂ. ಅದು ಈ ಸಂದರ್ಭದಲ್ಲಿ ನೀವು ಆತ್ಮಸಾಕ್ಷಿಯಿಂದ ನೋಡ್ಕೋಬೇಕು ಎಂ ಬಿ ಪಾಟೀಲ್ ಏನು ವರ್ಕರ್ ಅದ ಅನ್ನೋದು. ಆಮೇಲೆ ಸೂಲಿಬೆಲೆ ಹೇಳಿದ್ರು, ಮೋದಿ ಅವರು 18 ತಾಸು ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಕಂಪ್ಯೂಟರ್ ಇಟ್ಕೊಂಡು ಎಲ್ಲಾ ಆಸ್ಪತ್ರೆಗಳ ಲಿಂಕ್ ನಲ್ಲಿ ನೋಡ್ತಾ ಇದ್ದಾರೆ. ಹಂಗಾದ್ರೆ ಆಕ್ಸಿಜನ್ ಇಲ್ಲದೆ ಉತ್ತರ ಪ್ರದೇಶದಲ್ಲಿ, ಚಾಮರಾಜನಗರದಲ್ಲಿ ಔಷಧಗಳಿಲ್ಲದೆ ಸಾವಿರಾರು ಜನ, ನೂರಾರು ಜನ ಸತ್ರಲ್ಲ, ಅದು ಮೋದಿಯವ್ರಿಗೆ ಕಾಣಿಸ್ತಾ ಇಲ್ವಾ? ಎಂ ಬಿ ಪಾಟೀಲ್ ಒಬ್ಬರು ಜವಾಬ್ದಾರಿ ವ್ಯಕ್ತಿ. ಅವ್ರು ಬಹಳ ಜವಾಬ್ದಾರಿಯಿಂದ ಮಾತಾಡ್ತಾರೆ. ಅವ್ರು ಹೇಳಿದ್ದು ಬಹಳ ಸತ್ಯಾಂಶ ಮತ್ತು ರೋಹಿತ್ ಚಕ್ರತೀರ್ಥನ ಮೇಲೆ ಏನು ಕ್ರಮ ತಗೋತೀವಿ ಅಂತ ಹೇಳಿದಾರೆ, ಕ್ರಮ ತಗೊಳ್ಳಬೇಕು. ನಾವೆಲ್ಲರೂ ಬೆಂಬಲ ಇದ್ದೀವಿ ಎಂ ಬಿ ಪಾಟೀಲ್ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಮೆಂಟ್ ಮಾಡ್ತಾ ಇದ್ದಾರೆ ಎಂ ಬಿ ಪಾಟೀಲ್ರ ಬಗ್ಗೆ. ಈ ಎಲ್ಲ ದುಡ್ಡು ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡೋರಿಗೆಲ್ಲ ಪೇಮೆಂಟ್ ಇದೆ, ಪೇಮೆಂಟ್ ಗಿರಾಕಿಗಳು ಇವರಿಲ್ಲ. ಯಾರಿಗೆ ಎಂ ಬಿ ಪಾಟೀಲ್ರ ಬಗ್ಗೆ ಏನೂ ಗುರುತಿಲ್ಲ, ಅವರು ಎಂ ಬಿ ಪಾಟೀಲ್ ಬಗ್ಗೆ ಕಾಮೆಂಟ್ ಮಾಡ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು ಅವ್ರಿಗೆಲ್ಲ. ಕೇವಲ ಬಿಜೆಪಿ ಅಂಧಭಕ್ತರು ಇಂಥ ಕೆಲಸ ಮಾಡ್ತಾ ಇದ್ದಾರೆ. ರೋಹಿತ್ ಚಕ್ರತೀರ್ಥನಂತ ಒಬ್ಬ ವ್ಯಕ್ತಿ, ಇತಿಹಾಸದ ಗಂಧಗಾಳಿ ಗೊತ್ತಿಲ್ಲ. ಸಾವಿರಾರು ವರ್ಷಗಳಿಂದ ಇತಿಹಾಸ ಇದೆ, ನೂರಾರು ವರ್ಷಗಳಿಂದ ಇತಿಹಾಸ ಇದೆ. ಇತಿಹಾಸ ಇವತ್ತೇ ಬರೆದಿದ್ದ ಇತಿಹಾಸ ಅಲ್ಲ. ಅಂತ ಇತಿಹಾಸವನ್ನ ಪಠ್ಯ ಪುಸ್ತಕಗಳಲ್ಲಿ ತಿರುಚಿ ಅಂತ ಇತಿಹಾಸವನ್ನು ತೆಗೆದು ತಮ್ಮ ವಿಚಾರ, ಸಂಘ ಪರಿವಾರದ ವಿಚಾರ, ಮನುವಾದಿಗಳ ವಿಚಾರಗಳನ್ನ ಪಠ್ಯ ಪುಸ್ತಕದಲ್ಲಿ ಸೇರಿಸಿದ್ದಾರೆ. ಆ ಮನುವಾದಿಗಳ ವಿಚಾರವನ್ನ, ಸಂಘ ಪರಿವಾರದ ವಿಚಾರಗಳನ್ನ ಇವತ್ತು ಕಿತ್ತಾಕಬೇಕು ಕರ್ನಾಟಕ ಸರ್ಕಾರದ ಅಂತ ಹೇಳಿ ನಾವು ಹೇಳ್ತೀವಿ ಇವತ್ತು. ಆಮೇಲೆ ಕೆಲವರು ಚರ್ಚೆ ಮಾಡ್ತಿದ್ದಾರೆ, ಟೈಮ್ ವೇಸ್ಟ್ ಆಗಲ್ವಾ, ದುಡ್ಡು ಖರ್ಚಾಗಲ್ವಾ? ನೀವು ನೂರಾರು ವರ್ಷಗಳಿಂದ ಇದ್ದಂತ ಇತಿಹಾಸ ಕಿತ್ತಿ ಹಾಕಿ ಅದು ಪಠ್ಯ ಪುಸ್ತಕಗಳು ವಿತರಣೆ ಆದಾಗ ಮಾಡಿದ್ರಲ್ಲ, ಅವಾಗ ನಿಮ್ಗೆ ದುಡ್ಡು ಖರ್ಚಾಗೋದು ಕಲ್ಪನೆ ಬರಲಿಲ್ವಾ? ನಿಮಗೆ ಟೈಮ್ ಹಾಳಾಗೋದು ಕಲ್ಪನೆ ಬರಲಿಲ್ವಾ? ನಿಮಗೆ
ತಮ್ಮ ಅನುಕೂಲಕ್ಕೆ ಬಂದಾಗ ಯಾವ ಬೇಕಾದ ಮಾತಾಡೋದು. ಆಮೇಲೆ ಬಿಜೆಪಿ ಅವರಿಗೆ ಮತ್ತು ಕೆಲವರಿಗೆ ಒಂದು ಉದ್ಯೋಗ ಆಗ್ಬಿಟ್ಟದೆ. ಇತ್ತೀಚೆಗೆ ಒಂದು ತಿಂಗಳು ಇನ್ನೂ ಆಗಿಲ್ಲ. ಕರ್ನಾಟಕ ಸರ್ಕಾರ, ಹೊಸ ಸರ್ಕಾರ ಬಂದು ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ದಿನಾ ಗ್ಯಾರಂಟಿ ಬಗ್ಗೆ ಚರ್ಚೆ, 5 ಗ್ಯಾರಂಟಿಗಳ ಬಗ್ಗೆ ಚರ್ಚೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳನ್ನು ಯಾರಿಗಾಗಿ ಘೋಷಣೆ ಮಾಡಿದೆ ಅವರಿಗೆ ಗ್ಯಾರಂಟಿ ಮುಟ್ಟೇ ಮುಟ್ಟುತ್ತವೆ, ಅದರಲ್ಲಿ ಸಂಶಯ ಇಲ್ಲ. ಗ್ಯಾರಂಟಿ ಯಾರಿಗೆ ಮುಟ್ಟಬೇಕಾಗದ ಅವ್ರಿಗೂ ಗೊತ್ತಿದೆ ನಮಗೆ ಗ್ಯಾರಂಟಿ ಮುಟ್ತಾವ ಅಂತ ಹೇಳಿ. ಆ ಗ್ಯಾರಂಟಿಗಳನ್ನು ಹೇಳಿದ್ದು, ಆಶ್ವಾಸನೆಗಳನ್ನು ಹೇಳಿದ್ದು ಬಡವರಿಗಾಗಿ, ಯಾರಿಗೆ ಅರ್ಹತೆ ಇದೆ ಅದನ್ನು ಪಡಿಲಿಕ್ಕೆ, ಯಾರು ಅದರ ಅವಶ್ಯಕತೆ ಇದೆ ಅಂಥವ್ರ ಸಲುವಾಗಿ ಹೇಳಿದ್ದಾರೆ. ಈ ಬಿಜೆಪಿಯವ್ರ ಸಲುವಾಗಿ ಮತ್ತು ಇದೇನು ಕುಹಕ್ ಮಾತುಗಳನ್ನು ಆಡ್ತಾರೆ ಇಂಥವ್ರ ಸಲುವಾಗಿ ಹೇಳಿಲ್ಲ. ಕೆಲವು ಮಾಧ್ಯಮಗಳು ಇವತ್ತು ನಾನು ನೋಡ್ತಾ ಇದ್ದೀನಿ ಟಿವಿನಲ್ಲಿ ಎಲ್ಲ ದಾರೆ ಹೊರಡ್ತಾರೆ, ಅಂಥವ್ರು ಹೋಗಿ ಹಿಡಿಯೋದು, ಅವ್ರ ಕೈಲಿಂದ ಹೇಳಿಸೋದು, ಇದಕ್ಕೆ ವ್ಯತಿರಿಕ್ತವಾಗಿ ಹೇಳಿಸೋದು. ಯಾವಾಗ ಗ್ಯಾರಂಟಿ ಮಾಡ್ತಾರೆ, ಎಲೆಕ್ಟ್ರಿಸಿಟಿ ಯಾವಾಗ ಎಷ್ಟು ಕೊಡ್ತಾರೆ, ಅದು ಅಕ್ಕಿ ಎಷ್ಟು ಕೊಡ್ತಾರೆ, ಬರೀ ಅದನ್ನೇ ಹೇಳೋದು. ಬಸ್ನಲ್ಲಿ ಫ್ರೀ ಬಿಡ್ತಾರಲ್ಲೋ. ಯಾವುದೇ ಕೆಲಸಕ್ಕೆ ಒಂದು ಮಾನದಂಡ ಇರ್ತದೆ. ಸರ್ಕಾರ ಇನ್ನೂ 20 ದಿವಸ ಆಗಿಲ್ಲ, 25 ದಿವಸ, ಇನ್ನೂ ಒಂದು ತಿಂಗಳು ಪೂರ್ತಿ ಆಗಿಲ್ಲ ಸರ್ಕಾರ ಬಂದು. ಯಾವುದೇ ಮಾಡೋಕ್ಕೇನು ಇಲ್ಲಿ ನಿಂತು ಕೂಡಲೇ ಭಾಷಣ ಮಾಡೋದು ಕೂಡಲೇ ಜಾರಿ ಆಗಲಿಕ್ಕೆ ಇದು ರಾಜ ಮಹಾರಾಜರ ಕಾಲ ಅಲ್ಲ. ಇದು ಪ್ರಜಾಪ್ರಭುತ್ವ ಇದೆ, ಒಂದು ಸಂವಿಧಾನಬದ್ಧ ಸರ್ಕಾರ ಇದೆ. ಆ ಸರ್ಕಾರದ ಒಂದು ನೀತಿ ನಿರೂಪಣೆ ಇರ್ತದೆ, ಅದಕ್ಕೆ ನೀತಿ ನಿರೂಪಣೆ ಮಾಡ್ತಾರೆ. ಅಲ್ಲಿವರೆಗೆ ಕಾಯಬೇಕು. ಯಾರಿಗೆ ಅವಶ್ಯಕತೆ ಇದ್ದಾರೆ ಅವ್ರು ಕಾಯ್ತಾ ಇದ್ದಾರೆ. ಯಾರು ಈ ಘೋಷಣೆಗಳು ಮಾಡೋದ್ರಿಂದ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹಾಳಾಗ್ತದೆ, ಇವು ಮಾಡಬೇಡ್ರಿ ಅಂತ ಹೇಳ್ತಾ ಇದ್ರು, ಅವರೇ ಇವತ್ತು ಬೇಗನೆ ಕೊಡಿ, ಅರ್ಜೆಂಟ್ ಇದೆ. ನೀವು ರಾಜಕೀಯಗೋಸ್ಕರ ಇದೆಲ್ಲ ನಡೆಸಿದ್ರಿ, ಸರ್ಕಾರದ ಕೆಲಸ ನಡೀಬಾರ್ದು. ಸರ್ಕಾರಕ್ಕೆ ನೀವು ಸಹನಿಲ್ಲ. ಏನಾಗಿದೆ ಅಂದ್ರೆ ನೀವು ಸೋತು ಸುಣ್ಣಾಗಿದ್ದೀರಿ. ಸೋತ್ಕೊಳಕ್ಕೆ ಏನಾಗಿದೆ ಅಂದ್ರೆ ನಿಮಗೆ ನೀರಿನೊಳಗಿಂದ ಮೀನು ಹೊರಗೆ ಬಿದ್ದಂಗೆ ಆಗ್ಬಿಟ್ಟದೆ. ಇವತ್ತು ನೀವು ಚಡುಪಡಿಸ್ತಾ ಇದ್ದೀರಿ ನಿಮಗೆ. ಅದಕ್ಕೆ ನೀವು ಈ ತರ ಪ್ರಚೋದ್ಯದ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಅದನ್ನು ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೀವಿ. ಕಾಂಗ್ರೆಸ್ ಪಾರ್ಟಿ ಯಾವತ್ತು ಭರವಸೆಗಳನ್ನು ಈಡೇರಿಸಲಿಕ್ಕೆ ಹೀಗೆ ಅಲ್ಲ, ಸುಮಾರು ಸ್ವಾತಂತ್ರ್ಯ ನಂತರ ಆಳದಂತ ಒಂದು ಕಾಂಗ್ರೆಸ್ ಪಾರ್ಟಿ, ದೇಶ ಆಳದಂತ ಕಾಂಗ್ರೆಸ್ ಪಾರ್ಟಿ, ಅದು ವಿಶೇಷವಾಗಿ ಸಿದ್ದರಾಮಯ್ಯನವರು ಒಬ್ಬ ಬದ್ಧತೆಯುಳ್ಳಂತ ಮುಖ್ಯಮಂತ್ರಿ, ಬದ್ಧತೆಯುಳ್ಳಂತ ಮಾತು ಕೊಟ್ಟರೆ ಅದನ್ನು ಉಳಿಸಿಕೊಳ್ಳುವಂತ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಈ ಸಂದರ್ಭದಲ್ಲಿ ನಾನು ಹೇಳಬೇಕಾದ್ರೆ ನಿಮಗೆ ಅವರು ಯಾವತ್ತು ಭರವಸೆಗಳು ಈಡೇರಿಸಲಿಕ್ಕೆ ಹಿಂದೆ ಸರಿಯುವುದಿಲ್ಲ. ಹಿಂದೂ ಅವರು ಎಷ್ಟು ಭರವಸೆ ಕೊಟ್ಟಿದ್ರು ಎಲ್ಲಾ ಭರವಸೆಗಳನ್ನು ಅವರು 13ರಿಂದ 18ರವರೆಗೆ ಏನು ಸರ್ಕಾರ ನಡೆಸಿದ್ರು ಅವಾಗ ಅವರು ಭರವಸೆಗಳನ್ನು ಈಡೇರಿಸಿ ತೋರಿಸಿದಾರೆ. ಅವರು ನೀವು ಯಾರು ಗಲಾಟೆ ಮಾಡಿದ್ರೆ ಭರವಸೆ ಈಡೇರಿಸ್ತಾರೆ ಅಂತ ತಿಳ್ಕೊಂಡ್ರೆ ಸುಳ್ಳಿದು. ನೀವು ಗಲಾಟೆ ಮಾಡಿ ಬಿಡಿ, ಅವ್ರ ಬದ್ಧತೆ ಇದೆ, ಬದ್ಧತೆ ಪ್ರಕಾರ ಅವ್ರ ಭರವಸೆಗಳನ್ನು ಈಡೇರಿಸ್ತಾರೆ. ಅವರು ನಿಮ್ಗೆ ಭರವಸೆಗಳ ಅವಶ್ಯಕತೆ ಇಲ್ಲ. ಇನ್ನು ನೀವು ಎಲ್ಲರೂ ಫ್ರೀ ಬೇಡ್ತಾ ಇದ್ದಾರೆ. ಇವೆಲ್ಲ ನೀವು ಯಾಕೆ ಬೇಡ್ತೀರಿ? ಅರ್ಹತೆ ಇರ್ಲಾರ್ದವರು, ಅರ್ಹತೆ ಇದ್ದವರು ಬೇಡಬೇಕು. ಇವತ್ತು ಯಾವುದೇ ವಿಷಯ ಬಡವರಿಗಾಗಿ ಘೋಷಣೆ ಮಾಡಿದಾರೆ. ನಿಮಗಲ್ಲವು, ಶ್ರೀಮಂತರಿಗೆ ಮತ್ತು ರಾಜಕಾರಣಿಗಳಿಗೆ ಅಲ್ಲವು, ಬಡವರಿಗಾಗಿ ಘೋಷಣೆ ಮಾಡಿದಾರೆ. ಬಡವರು ಕೇಳ್ತಾರೆ, ಇವತ್ತಿನ ನಾಳೆ ಕೇಳ್ತಾರೆ, ನಾಳೆ ಸಾರ್ವಜನಿಕರು ಕೇಳ್ತಾರೆ. ಅವಧಿ ಮುಗಿದ್ರು ಇವ್ರು ಮಾಡಕ್ ಬರ್ಲಿಲ್ಲ ಅಂದ್ರೆ ಸ್ವಲ್ಪ ದಿವಸ ಹೋದ್ಮೇಲೆ ಕೇಳ್ತಾರೆ ಅವರು. ನಿಮ್ಗೆ ಯಾಕೆ ಬೇಕಾದ ಏಜೆನ್ಸಿ ಕೆಲಸ? ನಿಮ್ಗೆ ರಾಜಕೀಯ ಬೆಳೆ ಬೇಯಿಸ್ಕೊಳಕ್ ಇದೆಲ್ಲ ನಡೆಸಿದ್ರು ನೀವು. ಆಮೇಲೆ ಆಡಳಿತ ಮಾಡ್ಲಿಕ್ಕೆ ಬಂದಿಲ್ಲ. ನೀವು ಜನರಿಗೆ ಏನೇನು ಭರವಸೆ ಕೊಟ್ರಿ ಅವು ಇವತ್ತಿಗೂ ಒಂದೂ ಈಡೇರಿಸಿಲ್ಲ. 9 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಇರ್ಬೋದು, 4 ವರ್ಷ ಆಡಳಿತ ನಡೆಸಿದಂತ ಬಿಜೆಪಿ ಸರ್ಕಾರ ಇರ್ಬೋದು, ಕರ್ನಾಟಕದಲ್ಲಿ ಒಂದೂ ಭರವಸೆ ಈಡೇರಿಸಿಲ್ಲ. ನಿಮಗೆ ಸ್ವಲ್ಪ ಆದ್ರೂ ಆತ್ಮ ಸಾಕ್ಷಿ ಇದ್ರೆ, ಕಿಂಚಿತ್ತಾದ್ರೂ ಸ್ವಲ್ಪ ನಾವು ಮರ್ಯಾದೆಯಿಂದ ಮಾತಾಡಬೇಕು ಭಾವನೆ ಇದ್ರೆ ನೀವು ಯಾವತ್ತೂ ಈ ವಿಷಯದಲ್ಲಿ ಮಾತಾಡ್ತಿರ್ಲಿಲ್ಲ. ಗ್ಯಾರಂಟಿ ಬಗ್ಗೆ ಮಾತಾಡ್ತಿರ್ಲಿಲ್ಲ. ನಿಮ್ಗೆ ಅದು ಯಾವುದೂ ಇಲ್ಲ, ರವಲೇಶವೂ ಇಲ್ಲ, ಆತ್ಮಸಾಕ್ಷಿ ಅನ್ನೋದು ಇಲ್ಲ ನಿಮಗೆ. ಒಬ್ಬ ಸರ್ಕಾರ ನಡೆಸಿದವರು ನೀವು 4 ವರ್ಷ ಸರ್ಕಾರ ನಡೆಸಿದಿರಿ, ಹಿಂದೆ 5 ವರ್ಷ ನಡೆಸಿದಿರಿ, ಕೇಂದ್ರದಲ್ಲಿ 9 ವರ್ಷ ನಡೆಸ್ತಾ ಇದ್ದೀರಿ. ಸರ್ಕಾರ ಹೆಂಗ್ ನಡೆಸಬೇಕಂತ ಗೊತ್ತಿಲ್ವಾ ನಿಮ್ಗೆ? ಆಮೇಲೆ ಜನರಿಗೆ ಇಂದಿರಾ ಕ್ಯಾಂಟೀನ್ಗಳು ಬಂದ್ ಮಾಡಿದ್ರಿ. ಬಡವರಿಗೆ ಕಡಿಮೆ ಹಣದಲ್ಲಿ ಊಟ ಸಿಗ್ತಿತ್ತು, ತಿಂಡಿ ಸಿಗ್ತಿತ್ತು. ಅದನ್ನು ಬಂದ್ ಮಾಡದಂತ ನಿಮಗೆ, ಅದನ್ನು ನಿಲ್ಲಿಸಿದಂತ ನಿಮಗೆ ಈ ಗ್ಯಾರಂಟಿಗಳ ಬಗ್ಗೆ, ಭರವಸೆಗಳ ಬಗ್ಗೆ ಕೇಳುವ ಹಕ್ಕ ಇಲ್ಲ ನಿಮಗೆ. ಈ ಭರವಸೆಗಳ ಬಗ್ಗೆ ನೀವು ಟೀಕಾ ಮಾಡಿದಿರಿ. ದುಡ್ಡು ಇಲ್ಲಿಂದ ತರ್ತೀರಿ ಅಂತ ಕೇಳ್ತೀರಿ. ದುಡ್ಡು ತರೋದು ಸರ್ಕಾರ ಯಾರು ನಡೆಸ್ತಾರೆ ಅವ್ರ ಜವಾಬ್ದಾರಿ ಇರೋದು. ನಿಮಗೆ ಆಗ್ಬೇಕು ಆ ಚಿಂತೆ? ನೀವು 10 ಲಕ್ಷ ಕೋಟಿ ಉದ್ದಿಮೆದಾರರ ಸಾಲಗಳನ್ನ ಫ್ರೀ ಮಾಡುವಾಗ, ಸೂಟ್ ಮಾಡುವಾಗ ನಿಮಗೆ ತಿಳಿದಿಲ್ಲ ಅದು. ಬಡವರ ಬಗ್ಗೆ ಕಾಳಜಿ ಬರಲಿಲ್ಲ ಅವಾಗ. ಈಗ ವಿಚಾರ ಬರ್ತದೆ ಸರ್ಕಾರದ ದುಡ್ಡು ಪೋಲಾಗ್ತಾ ಇದೆ ಅಂತ ಹೇಳಿ. ಈ ದೇಶದ 80% ಜನ, ಶೇಕಡ 80% ಜನ ಬಡವರು, ಮಧ್ಯಮ ವರ್ಗದವರು.
ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾರೆ. ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟೋರು 80% ಜನ ಬಡ ಜನ. ಶ್ರೀಮಂತರು ಬಹಳ ಕಡಿಮೆ ಉಪಯೋಗಿಸ್ತಾರ. ಯಾರು ವಸ್ತುಗಳು ಹೆಚ್ಚು ಉಪಯೋಗಿಸ್ತಾರ ಅವ್ರು ಹೆಚ್ಚಿಗೆ ಟ್ಯಾಕ್ಸ್ ಕಟ್ತಾರೆ. ಯಾರು ಉಪಯೋಗಿಸ್ತಾರೆ ಅಂದ್ರೆ ಬಡವರು ಮಧ್ಯಮ ವರ್ಗದವರು ಹೆಚ್ಚಿಗೆ ಉಪಯೋಗಿಸ್ತಾರ ಅವ್ರು. ಆದ್ರೆ ನೀವು ಕಟ್ಟುವ ಟ್ಯಾಕ್ಸಿನ ಪ್ರಮಾಣ ಎಷ್ಟು, ಅವ್ರು ಕಟ್ಟುವುದು ಎಷ್ಟು? ಬಡ ಜನರಿಂದ ಬಂದ ತೆರಿಗೆ ಹಣದಲ್ಲಿ ಅದೇ ಹಣದಲ್ಲಿ ಸರ್ಕಾರ ಅವ್ರಿಗೆ ವಾಪಸ್ ಗ್ಯಾರಂಟಿಗಳನ್ನ ಭರವಸೆಗಳನ್ನು ಕೊಟ್ಟಿದೆ, ಅದನ್ನು ಈಡೇರಿಸ್ತದೆ. ಇವತ್ತು ಆ ಹಕ್ಕು ನಿಮ್ಗೆ ತಾಳ್ಕೊಳಕ್ ಆಗ್ತಾ ಇಲ್ಲ ಅದು. ಯಾಕಂತ ಕೇಳಿದ್ರೆ ಬಡವರಿಗೆ ಹೆಲ್ಪ್ ಮಾಡಬಾರದು ಅನ್ನೋದು ನಿಮ್ಮ ಮನುವಾದ ಅಂದ್ರೆ ಏನು? RSS ಅವ್ರದ್ದು ಅಜೆಂಡಾ ಏನಂದ್ರೆ ಬಡವರಾಗಿರ್ಬೇಕು, ಶ್ರೀಮಂತರಾಗಿರ್ಬೇಕಂತ ಒಂದು ನಿಮ್ಮ ಅಜೆಂಡಾ. ಅದು ಇವತ್ತು ನಿಮ್ಗೆ ಬಹಳ ತ್ರಾಸ ಆಗ್ತಾ ಇದೆ. ಇವತ್ತು ಸುಳ್ಳು ಹೇಳಂತ ಚಕ್ರವರ್ತಿ ಸೂಲಿಬೆಲೆ ಮತ್ತು ರೋಹಿತ್ ಚಕ್ರ ತೀರ್ಥ ಇವರ ಮೇಲೆ ಕ್ರಮ ತಗೊಂಡು ಅವರಿಗೆ ಜೈಲಿಗೆ ಅಷ್ಟೇ ಅಲ್ಲ, ಅವರಿಗೆ ಒಂದು ಶಿಕ್ಷೆ ಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾ ಹೇಳ್ತೇನೆ. ಎಂ ಬಿ ಪಾಟೀಲ್ ಹೇಳಿದ್ರಲ್ಲಿ ಲವಲೇಶ್ ತಪ್ಪಿಲ್ಲ, ಅವ್ರಿಗೆ ಶಿಕ್ಷೆ ಕೊಡಬೇಕು. ಸೂಲಿಬೆಲೆ ಎಷ್ಟು ಸುಳ್ಳು ಹೇಳ್ತಾರ ಅಂತ ಕೇಳಿದ್ರೆ, ಸಾವರ್ಕರ್ ಸಮುದ್ರದಾಗ ಅಂಡಮಾನ್ ನಿಕೋಬಾರ್ದಾಗ ಸಮುದ್ರದಾಗ ಈಸಿ 9,000 ಕಿಲೋಮೀಟರ್ ಈಸಿ ಹೋದಿರ್ತಾವ. ಇಂಥ ಸುಳ್ಳುಗಳು ಮಕ್ಕಳ ತಲೆಯಲ್ಲಿ, ಜನರ ತಲೆಯಲ್ಲಿ ಎಲ್ಲ ಪಾಠದಲ್ಲಿ ಸೇರಿಸಿ ಓದಲ್ಕ ದೇಶದ ಭವಿಷ್ಯ ಏನಾಗಬೇಕು, ಮಕ್ಕಳ ಭವಿಷ್ಯ ಏನಾಗಬೇಕು ಇವತ್ತು. ಅದಕ್ಕೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಸರ್, ಕೇವಲ ಎಂ ಬಿ ಪಾಟೀಲ್ ಹೇಳಿ ಸುಮ್ಮನೆ ಕೂಡಬಾರ್ದು. ಇವರು ಯಾವ ಟೀಕೆ ಟಿಪ್ಪಣಿಗಳಿಗೆ ಅವರು ಹಿಂದೇಟು ಹಾಕಬಾರ್ದು. ಸಿದ್ದರಾಮಯ್ಯನವರಾಗ್ಲಿ ಇವರಾಗ್ಲಿ ಬದ್ಧತೆ ಉಳ್ಳವರಿದ್ದಾರೆ, ಮಾಡೇ ಮಾಡ್ತಾರೆ. ಇವರು ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾವು ಯಾವುದ ಏನೇನು ಅನ್ಯಾಯ ಆಗಿದೆ ಅದೆಲ್ಲ ಅನ್ಯಾಯ ಸರಿಪಡಿಸಿ ಅಂತ ಹೇಳಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳ್ತೇವೆ, ನಾವು ಹೇಳ್ತೀವಿ. ಏನೇನು ಇವರು ಬಿಜೆಪಿ ಆಡಳಿತ ಕಾಲದಲ್ಲಿ ಏನೇನು ಅನ್ಯಾಯಗಳೇನು ಮಾಡಿದ್ದಾರೆ, ಏನೇನು ಇತಿಹಾಸ ತಿರುಚು ಕೆಲಸ ಮಾಡಿದ್ದಾರೆ, ಅವೆಲ್ಲಾನು ಸರಿಪಡಿಸಬೇಕು ಅಂತೇಳಿ ಸಂದರ್ಭದಲ್ಲಿ ನಾವು ಹೇಳ್ತೇವೆ. ಹೇಳಿ ಸರ್, ಏನ್ ಕೇಳುದು? ನಾನು ಬಡವ, ನೀವು ಬಡವರು, ನಮಗೂ ಫ್ರೀ ನಿಮಗೂ ಫ್ರೀ ಅಂತ ಹೇಳಿದಾರೆ. ಶ್ರೀಮಂತಗೂ ಫ್ರೀ, ಟಾಟಾ ಬಿರ್ಲಾಗೂ ಫ್ರೀ, ಅದಾನಿ ಅಂಬಾನಿಗೂ ಫ್ರೀ ಅಂತ ಹೇಳಿಲ್ಲ ಅವರು. ಹೌದು, ಅವರು ಬಡವರಿದ್ದಾರೆ, ನಾವು ಬಡವರು, ನೀವು ಬಡವರೇ, ಎಲ್ಲರಿಗೂ ಬಡವರಿಗೆ ಅಂತ ಹೇಳಿದಾರೆ ಅವರು. ಅದರ ಅರ್ಥ ನನಗೂ ಫ್ರೀ ನಿನಗೂ ಫ್ರೀ. BPL ನೋಡಿ, ನಾ ಹೇಳುದು ಭಾಷಣದಾಗ ಹೇಳುವಾಗ ನನಗೂ ಫ್ರೀ ನಿನಗೂ ಫ್ರೀ ಅಂದ್ರೆ ನೀವು ಅದನ್ನೇ ದೊಡ್ಡ ಮಾಲ. ಮೋದಿಯವ್ರು ಮಾತುಗಳು ಹೇಳಿದಾರೆ. ಇವತ್ತಿಗೆ ಪ್ರಶ್ನೆ ಕೇಳಿಲ್ಲ ಒಬ್ಬ ಮಾಧ್ಯಮದವ್ರು, ಅವ್ರಿಗೆ ಎಷ್ಟು ಹೇಳಿದಾರೆ? 1000 ಮಾತುಗಳು ಹೇಳಿದಾರೆ. ಒಬ್ರು ಮಾಧ್ಯಮದವ್ರು ಹೇಳಿಲ್ಲ. ಈಗ ಹೋಗೋಣ ಮೈಕ್ ಹಿಡಿದು, ಈಗ ನೀವು ಮನೆ ಮನೆ ಮೈಕ್ ಹಿಡಿತಿದ್ದೀರಿ. ನೀವು ಮೈಕ್ ಯಾಕೆ ಕೇಳಿಲ್ಲ? 9 ವರ್ಷ ಏನಾಗಿತ್ತು ನೀವು ಕೇಳಕ್ಕೆ? 9 ವರ್ಷ ಏನಾಗಿತ್ತು ಕೇಳ್ಬೇಕಲ್ಲ? ಅದು ಭಾಷಣದಲ್ಲಿ ಹೇಳಿದ ಮಾತ್ರ ನನಗೂ ಫ್ರೀ ಅಂದ್ರೆ ಒಂದು ವಿಶ್ವಾಸಕ್ಕೆ ಹೇಳಿರ್ತಾರೆ. ಈಗ ನೀವೇನ್ ಹೇಳ್ತೀರಂದ್ರೆ 9 ವರ್ಷ ಒಂದು ಮೈಕ್ ಹಿಡಿದಿಲ್ಲ, ಇವತ್ತು ಮನೆ ಮನೆಗೆ ಹೋಗಿ ಮೈಕ್ ಹಿಡಿತಿದ್ದೀರಿ, ದಾರಿ ಮೈಕ್ ಹಿಡಿತಿದ್ದೀರಿ. ಒಂದು ಪ್ರೆಸ್ ಮೀಟ್ ಮಾಡಲಾರ್ದಂತ ವ್ಯಕ್ತಿಗಳು ಅವ್ರ ಮುಂದೆ ನೀವು ಮೈಕ್ ಹಿಡಿದು ಕೇಳಬೇಕು, ಏನಾಗಿದೆ ಕೇಳಬೇಕು. ನೀವು ಏನೇನ್ ಹೇಳಿದ್ರಿ ಭರವಸೆಗಳು ಯಾಕೆ ನೀವು ಈಡೇರಿಸ್ತಾ ಇಲ್ಲ? ಬಂದಿಲ್ಲ ಅಂತ ಜನರ ಮುಂದೆ ಮೈಕ್ ಹಿಡಿತಿರೋದು. ನೀವು ನಿಮ್ಮಲ್ಲಿ ಒಂದ ಬಿಡ್ರಿ, ಇವ್ರು ದಿಲ್ಲಾಗಿದ್ದವ್ರು ಕೇಳಬೇಕು, ಎಲ್ಲ ಮಾಧ್ಯಮದವ್ರು ಹೇಳ್ತಿಲ್ಲ. ಬಿಜಾಪುರ ಮಾಧ್ಯಮ, ಬೆಂಗಳೂರು ಮಾಧ್ಯಮ ಹೇಳ್ತಿಲ್ಲ. ದಿಲ್ಲಾ ಕೂತವ್ ಕೇಳ್ಬೇಕು, ಎಲ್ಲಿ ಕೂತವ್ ಕೇಳ್ಬೇಕು, ಎಲ್ಲಿ ಬರ್ತಾರ ಅಲ್ಲಿ ಕೇಳ್ಬೇಕು. ಇವತ್ತಿಗೆ ನೀವು ಅವ್ರಿಗೆ ಮುಖ ನೋಡುವ ಅರ್ಹತಿಲ್ಲ. ಯಾವ ಪ್ರೆಸ್ನವ್ರ ಮುಖ ನೋಡೋ ಅರ್ಹತಿಲ್ಲ ಒಬ್ಬ ಪ್ರಧಾನಮಂತ್ರಿ. 9 ವರ್ಷ ಆಯ್ತು, ಯಾವ ಮಂತ್ರಿನೂ ಹೇಳಿಲ್ಲ. ದೊಡ್ಡ ವಿಷಯ ಅಲ್ಲ, ನಮಗೂ ಫ್ರೀ ನಿಮಗೂ ಫ್ರೀ. ಅದು ಅಲ್ಲಿ ಕೂತಾಗ ಮಹದೇವಪ್ಪ ಸಿದ್ದರಾಮಯ್ಯ ಭಾಷಣದ ಕೂತಾಗ ಹೇಳಿದ್ರು. ಅದೊಂದು ಪ್ರಕ್ರಿಯೆ, ಮಾತಿನ ಪ್ರಕ್ರಿಯೆ. ನೋಡಪ್ಪ ಮಹದೇವಪ್ಪ ನಿಮಗೂ ಫ್ರೀ, ಸರ್ಕಾರ ಅಲ್ಲ ಈ ಸದ ಸರ್ಕಾರ ಏನು ಮಾಡ್ಲಾರ್ಕ ಕಾಂಗ್ರೆಸ್ ಸರ್ಕಾರನ ಆರಿಸ್ ತಂದವ್ರು ಜನ. ಹೌದು, ಹೌದಾ? ಈಗ ನಿಮ್ ಸರ್ಕಾರ ಬಂದದ ನಿಮ್ಮನ್ನ ಕೇಳಾಕತ್ತದ, ನೀವ್ ಏನ್ ಮಾಡ್ತೀರಿ? ಏನ್ ಮಾಡ್ತೀವಿ ಅನ್ನೋದು ಪ್ರಿಂಟ್ ಮಾಡಿ ಕೊಟ್ಟಿದೀವಿ, ಅದನ್ನ ಮಾಡಿ ತೋರಿಸ್ತೀವಿ. ಹೌದು, ಇದೆ, ಅದಕ್ಕೆ ಅವಕಾಶ ಇದೆ ರೀ. ಈಗ ನೀವು ಅವಕಾಶ ಇದೆ. ಗ್ಯಾರಂಟಿಗಳ ಬಗ್ಗೆ ಬಿಜೆಪಿ ಅವರು ಮಾತ್ರ ಆರೋಪ ಮಾಡಾಕತ್ತಿಲ್ಲ, ಸಾರ್ವಜನಿಕ ವಲಯದಲ್ಲಿ ಆರೋಪ ಇಲ್ಲ. ಬಿಜೆಪಿ ಕ್ರಿಯೇಟಿವ್ ಆರೋಪ ಅದು. ಕೆಲವು ಮಾಧ್ಯಮಗಳದ್ದು ಕ್ರಿಯೇಟಿವ್ ಆರೋಪ ಅದು. ಸಾರ್ವಜನಿಕ ವಲಯದಲ್ಲಿ ಆರೋಪ ಇಲ್ಲ. ನಾನು ಖಂಡಿತವಾಗಿ ಹೇಳ್ತೀನಿ ಮಾತಾಡ. ಇವತ್ತು ಯಾಕಂದ್ರೆ ನಾನು ಸಾರ್ವಜನಿಕ ಮಧ್ಯದಲ್ಲಿ ಬೆಳಿತೀನಿ ದಿನಾಲು. ಮತ್ತೆ ಈಗ ನೀವು ಈ ಪತ್ರಿಕಾಗೋಷ್ಠಿ ಮಾಡಕ್ ನೀವು ಒಂದು ಜಿಲ್ಲಾಧ್ಯಕ್ಷರು ಯಾಕೆ ಇದು ಮಾಡ್ತಾ ಇಲ್ಲ? ಜಿಲ್ಲಾಧ್ಯಕ್ಷರು ಮಾಡಬೇಕು, ನಾನ್ ಮಾಡಬೇಕು, ವಸಂತ ಮಾಡಬೇಕು, ನಾಗರಾಜ್ ಮಾಡಬೇಕು ಅಂತಿಲ್ಲ. ಕಾಂಗ್ರೆಸ್ ಪರವಾಗಿ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಅವರೇ ಮಾಡಬೇಕು ಇವರೇ ಮಾಡಬೇಕು ಅದು ಅದೇನು ಸಂಬಂಧ ಇಲ್ಲ. ಜಿಲ್ಲಾಧ್ಯಕ್ಷರು ಅವರೇ ಮಾಡಬೇಕು ಇವರೇ ಮಾಡ್ಬೇಕಂತ ಏನಿಲ್ಲ ಸರ್. ನಾನು ಹೇಳ್ತಾ ಇದ್ದೀನಿಲ್ಲ, ಯಾರು ಬೇಕಾದ್ರೂ ಮಾಡಬೇಕು ಪರವಾಗಿ, ಪಕ್ಷದ ಪರವಾಗಿ. ಪರ್ಟಿಕ್ಯುಲರ್ ಇಂಥವ್ರೆ ಮಾಡ್ಬೇಕಂತೇನಿಲ್ಲ. ನೀವು ರೋಹಿತ್ ಚಕ್ರ ಮತ್ತು ಚಕ್ರವರ್ತಿ ನೀವೇನಾದ್ರೂ ಪ್ರಕರಣ ದಾಖಲಿಸ್ತೀರಿ? ಸರ್ಕಾರ ದಾಖಲಿಸ್ತಾ ಇದೆ. ಈಗ ದಾಖಲಿಸಿ ಅದ್ರ ಚೌಕಸಿ ಮಾಡಿ ಕ್ರಮ ತಗೋತಾರೆ. ಸರ್ಕಾರ ಮಾಡೋದಲ್ಲ ನೀವು. ಎಂ ಬಿ ಪಾಟೀಲ್ ಹೇಳಿರೋದು, ಅವ್ರು ಇನ್ನು ಮುಂದೆ ಬಾಲ ಬೆಚ್ಚಿದ್ರೆ ನಾವು ಕ್ರಮ ಕೈಗೊಳ್ತೀವಿ, ಕಾನೂನು ಬಾಹಿರವಾಗಿ ನಡ್ಕೊಂಡ್ರೆ ನಾವು ಕ್ರಮ ಕೈಗೊಳ್ತೀವಿ. ಆದ್ರೆ ಈವರೆಗಿನ ಘಟನೆಗಳ ಆಧರಿಸಿ, ಈವರೆಗಿನ ಅವರ ನಡಾವಳಿ ಆಧರಿಸಿ FIR ಮಾಡ್ತೀವಿ
ಕ್ರಮ ಕೈಗೊಳ್ತೀವಿ, ಜೈಲಿಗೆ ಹಾಕ್ತೀವಿ ಅಂತ ಹೇಳಿ 4 ದಿವಸದ ಹಿಂದೆ ಒಂದು ಸಮಿತಿಯಲ್ಲಿ ನಿರ್ಣಯ ಆಗಿದೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ. ಏನೇನು ತಪ್ಪುಗಳಾಗಿದ್ದಾವೆ ಅವೆಲ್ಲ ಸರಿಪಡಿಸ್ತೀವಿ, ಯಾರು ಮಾಡಿದಾರೆ ಅವ್ರ ಮೇಲೆ ಕ್ರಮ ತಗೊಂಡು ಹೇಳಿದ್ದಾರೆ. FIR ಮಾಡಬೇಕು ಕ್ರಮ ಅಂದ್ಕೊಳ್ಳಿ, FIR ಮಾಡಬೇಕು ಅಂತ ಕ್ರಮ ಅಲ್ಲ, ಬೇರೆ ಬೇರೆ ರೀತಿಯಲ್ಲೂ ಕ್ರಮ ಇರ್ತಾವ. ಅದಕ್ಕೆ ಅವ್ರು ಹಾಗೆ ಉನ್ನತ ಮಟ್ಟದಲ್ಲಿ ಕ್ರಮ ತಗೊಳ್ತಾ ಇದ್ದಾರೆ. ಎಂ ಬಿ ಪಾಟೀಲ್ರಿಗೆ ಅಧಿಕಾರ ಮದ ಏನಿದೆ ಅಂತ ನಳಿನ್ ಕುಮಾರ್ ಕಟೀಲ್ ಅವರು ಟೀಕೆ ಮಾಡಿದ್ದಾರೆ. ಯಾರಿಗೆ ಅಧಿಕಾರ ಮದ ಏರ್ಯದ, ಯಾರಿಗೆ ಅಧಿಕಾರ ಮದ ಇಳಿಸ್ಬೇಕಂತ ಜನ ತೀರ್ಪು ಕೊಟ್ಟಿದ್ದಾರೆ. ಯಾರು ಮದ ಇಳಿಸ್ಬೇಕು ಅನ್ನೋದು ಇಳಿಸಿಬಿಟ್ಟಿದ್ದಾರೆ ಈ ಜನ. ಸರ್, ಈ ಬಿಜಾಪುರ ಸಿಟಿಯಲ್ಲಿ ಒಂದು 2-3 ತಿಂಗಳು ಈಜಿಲಾಗಿರೋ ರಸ್ತೆಗಳು ಆಗಲೇ ಒಂದೇ ಮಳೆಗೆ ಸುಮಾರು ಕಡೆಯಲ್ಲಿ ಕಿತ್ತಿ ಹೋಗಿದ್ದಾರೆ. ಉದಾಹರಣೆಗೆ ಬಸ್ ಸ್ಟ್ಯಾಂಡ್ ಎದುರು ಇದು ಬಸವೇಶ್ವರ ಪ್ರತಿಮೆ ಇದೆಯಲ್ಲ, ಅದರ ಹಿಂಬದಿ ರಸ್ತೆ ಬಸ್ ಸ್ಟ್ಯಾಂಡ್ ಹೋಗ್ತಾರಲ್ಲ, ಅಲ್ಲೆಲ್ಲೇ ನೀವು ನೋಡ್ಬೋದು. ಈ ಬಗ್ಗೆ ಕಾಂಗ್ರೆಸ್ ಏನಾದ್ರು ತನಿಖೆ, ಇಲ್ಲಿದು ಸಿಟಿದು ಸಂಬಂಧಪಟ್ಟಂಗೆ ಎಲ್ಲ ತನಿಖೆಗಳು ಬಿಜೆಪಿ ಅವಧಿಯಲ್ಲಿ ಆಗಿರೋ ಅವ್ಯವಹಾರಗಳ ಬಗ್ಗೆ ತನಿಖೆ ಆಗ್ತಾ ಇದೆ. ಈ ಬಗ್ಗೆ ಏನಾದ್ರು ಮಾಡ್ಬೋದು? ನಾವು ಆ ಪ್ರಕ್ರಿಯೆಯಲ್ಲಿ ಇದ್ದಿದ್ದೆವು. ಏನಂತ ಹೇಳಿದ್ರೆ ಇವತ್ತು ಅದು ಹೇಳೋ ಸಂದರ್ಭ ಅಲ್ಲ. ಕಾಂಗ್ರೆಸ್ ಆಡಳಿತ ಬರೋದಕ್ಕಿಂತ ಮುಂಚೆ ಇತ್ತೀಚಿನ ದಿನಗಳಲ್ಲಿ ಈ ಚುನಾವಣೆ ಸಂದರ್ಭದಲ್ಲಿ ಏನೇನು ಅವಘಡಗಳಾಗಿದ್ದಾವೆ ಬಿಜಾಪುರ ಸಿಟಿಯಲ್ಲಿ ಗೊತ್ತಿದೆ ನಮಗೆ ಏನೇನಾಗಿದೆ, ಎಷ್ಟು ಫಂಡ್ ಬತ್ತು, ಆ ಫಂಡ್ ಎಷ್ಟು ಎದಕ್ಕೆ ಖರ್ಚಾಗಿದೆ, ಕ್ವಾಲಿಟಿ ಏನಿದೆ, ಅಲ್ಲಿ ಕೆಲಸಗಳು ಏನು, ಯಾವ ಕ್ವಾಲಿಟಿ ಕೆಲಸಗಳಾದವು, ಅದ್ರ ಬಗ್ಗೆ ನಾವು ಸಮಗ್ರ ತನಿಖೆ ಒತ್ತಾಯ ಮಾಡ್ತಾ ಇದ್ದೀವಿ. ಎಲೆಕ್ಷನ್ ಗೋಲ್ಮಾಲ್ ಮಾಡ್ಯಾರ್ರಿ, ಮೊದಲು ಅದನ್ನ ತನಿಖೆ ಎಲೆಕ್ಷನ್ ಗೋಲ್ಮಾಲ್ ಆಗ್ಯದ ಅಂತೇಳಿ ನಿಮ್ ಕ್ಯಾಂಡಿಡೇಟ್ ಹೋಗಿ ಡಿಸಿಗೆ ಕಂಪ್ಲೇಂಟ್ ಮಾಡಿದಾನ. ಈಗಾಗಲೇ ತನಿಖೆ ನಡೀತಾ ಅಲ್ಲಲ್ಲ, ಈಗಾಗಲೇ ಎಲೆಕ್ಷನ್ ಗೋಲ್ಮಾಲ್ ಆಗಿದ್ರ ಬಗ್ಗೆ ನಮ್ಮ ಸೋತ ಅಭ್ಯರ್ಥಿ ಹೋಗಿ ಸರ್ಕಾರಕ್ಕೆ ಮತ್ತು DC ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಅದ್ರ ಬಗ್ಗೆ ಅವ್ರು ಒತ್ತಾಯ ಮಾಡ್ತಾ ಇದ್ದಾರೆ. ಪಕ್ಷ ಅವ್ರ ಹಿಂದಿದೇನು, ನಮ್ಮ ಪಕ್ಷ ಅವ್ರ ಹಿಂದಿದೆ. ಸರ್, ಹಿಂದೂಗಳ ಬಗ್ಗೆ ಮಾತಾಡಿದ್ರೆ ಜೈಲು ಖಚಿತ ಅನ್ನುವಂತ ಘೋಷಣೆ ಎಲ್ಲ ಕಡೆ ಆಗ್ತದೆ. ಯಾರು ಮಾಡ್ತಾರೆ ಜೈಲು ಖಚಿತ? ಯಾರು ಮಾಡ್ತಾರೆ? ಕಾಂಗ್ರೆಸ್ ಹಿಟ್ಲರ್ ಸರ್ಕಾರ ಹಿಂದೂಗಳ ಬಗ್ಗೆ ಮಾತಾಡಿದ್ರೆ ಜೈಲ್ ಹಾಕ್ತೀವಿ ಅಂತ ಸುಳ್ಳು ಅದೆಲ್ಲ. ನೋಡಿ, ಒಂದೇನಾಗಿದೆ ಅಂದ್ರೆ ಬಿಜೆಪಿ, RSS ಮತ್ತು ಸಂಘ ಪರಿವಾರದ ಜನರದ ಭಾವನೆ ಏನಿದೆ ಅಂದ್ರೆ, ಮತ್ತು ಅವ್ರು ಏನನ್ನ ಹೇಳಿ ಕೆರಳಿಸ್ತಾರೆ ಅಂದ್ರೆ, ಬಿಜೆಪಿ ಒಳಗಿದ್ದವರು ಅವರು ಮಾತ್ರ ಹಿಂದೂಗಳು, ಕಾಂಗ್ರೆಸ್ದಾಗಿದ್ದವರು ಬೇರೆ ಪಕ್ಷದಾಗಿದ್ದವರು ಹಿಂದೂಗಳು ಅಲ್ಲ ಅನ್ನೋ ಭಾವನೆಗಳನ್ನ ಹೇಳ್ತಾ ಇದ್ದಾರೆ. ಹಂಗಾರೆ ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ, 30 ಜನ ಮಂತ್ರಿಗಳು, 32 ಜನ ಮಂತ್ರಿಗಳು ಹಿಂದೂಗಳಲ್ವ ಅವರು? ಇಷ್ಟು ಬಂದು 135 ಜನ MLAಗಳಲ್ಲಿ ಮುಸ್ಲಿಮರು ಬಿಡಿಬೇಕಾರೆ ಉಳಿದವರು MLAಗಳಲ್ವ ಅವರು? ಹಿಂದೂ MLA ಅಲ್ಲ, ಹಿಂದೂಗಳಲ್ಲ ಅವರು. ಹಿಂದೂ ಜನ ಓಟ್ ಹಾಕಿಲ್ಲ ಅವ್ರಿಗೆ. ಹಿಂದೂಗಳು ಬಿಜೆಪಿಗೆ ಹಾಕೋರೇ ಅಷ್ಟೇ ಹಿಂದೂಗಳು, ಕಾಂಗ್ರೆಸ್ಗೆ ಹಾಕೋರು ಹಿಂದೂಗಳಲ್ವಾ? ಸರಿಗೆ ಕರೆಕ್ಟ್ ಇದು 2 ಫ್ರೀ ಅಂತ ಸರ್ಕಾರ ಘೋಷಣೆ ಮಾಡಿದಲ್ಲ, ಆದ್ರೆ ಈಗ ಬಿಲ್ ಎಲ್ಲ ಜಾಸ್ತಿ ಹೊಡಿದೆ ಸರ್. ಬಿಲ್ ಜಾಸ್ತಿ ಮಾಡಿದ್ದು ಅದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಬಿಲ್ ಜಾಸ್ತಿ ಮಾಡಿದ್ದು ಈಗಿಂದಲ್ಲ, ಈಗ ಬ್ಯಾಕ್ಲಾಕ್ ಅಂತ ಇರ್ತದೆ ಗೊತ್ತಾ? ಯಾವುದೇ ಒಂದು ಹಿಂದಿನ ಬರ್ತಿರ್ತಾರ, ಹಿಂದಿನ ಸರ್ಕಾರ ಬಿಲ್ಗಳಂದ್ರೆ ಅದರೊಳಗೆ ಕೆಲವು ಶುಲ್ಕಗಳು ಜಾಸ್ತಿ ಮಾಡಿದಾರ ಏಪ್ರಿಲ್ 1ನೇ ತಾರೀಕಿಗೆ. ಅದು ಈಗ ಬಿಲ್ಗಳಲ್ಲಿ ಬರ್ತಾ ಇದೆ. ಅದು ಬ್ಯಾಕ್ಲಾಕ್, ಅದನ್ನು ಸರ್ಕಾರ ಸರಿಪಡಿಸ್ತದ. ತಪ್ಪಾಗಿದೆ, ನಮ್ಮ ಸರ್ಕಾರ ಸರಿಪಡಿಸ್ತದೆ. ಅದ್ರ ಬಗ್ಗೆ ಏನು ಗೊಂದಲ ಇಲ್ಲ ಸರ್. ಬಿಲ್ ಸಾಕಷ್ಟು ಮೊದಲಾಗಿದೆ ಸರ್. ಸರ್, ನಾನು ಇವತ್ತು 3 ಮನೆ ಬಿಲ್ ನೋಡಿದೆ, ನಾನು ನೋಡಿದ್ದೇನೆ. ಬಿಲ್ 4-5 ಪಟ್ಟು ಬಂದಿದೆ. ಅದು ಯಾಕೆ ಬಿಲ್ ಬರೋದೈತಲ್ರಿ ಈಗಿಂದ ತಿಳ್ಕೊಳ್ಳಿ. ರೋಜಿಂದಾರ್ ಅವರು ಇವತ್ತು ಬಿಲ್ ಬಂದಿದೆ, ಯಾವ ತಿಂಗಳು ಬರುತ್ತೆ ಬಿಲ್ ವಿಚಾರ ಮಾಡಿ. ಬಿಲ್ ಹಿಂದಿನ ತಿಂಗಳು ಬಂದಿರ್ತದೆ, ಏಪ್ರಿಲ್ದು ಮೇದು ಬಿಲ್ ಬಂದಿರ್ತದೆ. ಅದು ಆಗಿನ ಸರ್ಕಾರ ಇದ್ದಾಗ ರೇಟ್ ಪ್ರಕಾರ ಬಿಲ್ ಬಂದಿದೆ. ಈಗ ಅದನ್ನು ಸರ್ಕಾರ ಸರಿಪಡಿಸ್ತದೆ. ಸರ್, RSS ಒಬ್ರು ಪುನೀತ್ ಕೆರೆಳೆ ಅಂತ ಹೇಳಲ್ಲ, MB ಪಾಟೀಲ್ RSS ಬಾಲದ ಬಗ್ಗೆ ಮಾತಾಡಕತ್ತಾರ. ಬಟ್ ಆ ತರ ಬಾಲದ ಬಗ್ಗೆ ಬಂದ್ರೆ ಬಹಳ ಎಚ್ಚರವಾಗಿರಬೇಕು. ಬಾಲದ ಬಗ್ಗೆ ಕೇಳ್ರಿ, ನಾನು ಕೇಳಿದೀನಿ. ಪುನೀತ್ ಕೆರೆಳೆ ಒಬ್ಬ ಕ್ರಿಮಿನಲ್, ಈ ರಾಜ್ಯಕ್ಕಂತ ಕ್ರಿಮಿನಲ್ ಮನುಷ್ಯ. MB ಪಾಟೀಲ್ ಬಾಯಿ ಹೆಸರೇ ಬಾಯಾಗ ತಗೊಳಕ್ ಅರ್ಹತಿಲ್ಲ ಅವ್ರಿಗೆಲ್ಲ. ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡಲ್ಲ. ಅವೆಲ್ಲ ಪುನೀತ್ ಕೆರೆಳೆ ಅಂತವ್ರು ಇಂಥವೆಲ್ಲ ಕೇರ್ ಮಾಡಲ್ಲ. ಥ್ಯಾಂಕ್ ಯು ಸರ್. ಇಷ್ಟೇ ಕುಂದಿರ್ಬೇಕಾ? ಸುಮ್ಮನೆ ನಡೆಸ್ತೀನಿ.